ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಂಡೇಗೆ ದೋಸೆಗೆ ನೆನೆ ಹಾಕಿದ್ದೀನಿ ಬೆಳಗ್ಗೆನೇ ಈಸಿ ಆಗಬೇಕು ಅಂತ. ಇಲ್ಲಿ ಜೊತೆಗೆ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಪೌಡರ್ಗೆ ಇಲ್ಲಿ ಹುರ್ಕೊತಾ ಇದ್ದೀನಿ. ಇದರ ರೆಸಿಪಿ ಫುಲ್ ಕಂಪ್ಲೀಟ್ ವಿಡಿಯೋ ಮಸಾಲ ಪೌಡರ್ದು ಬಿರಿಯಾನಿದೆಲ್ಲ ನಾನು ಹಾಕಿದ್ದೀನಿ. ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಡೂ ಚೆಕ್. ಇಲ್ಲಿ ಎಷ್ಟು ಕ್ವಾಂಟಿಟಿ ಏನು ಅಂತೆಲ್ಲ ಡೀಟೇಲ್ಸ್ ಅದರಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಜಸ್ಟ್ ಮೇಲಿಂದ ಮೇಲೆ ತೋರಿಸ್ತಾ ಇರೋದು. ನಾನು ಇಲ್ಲಿ ಬೇಗ ಪ್ರಿಪೇರ್ ಮಾಡ್ತಾ ಇರೋ ಕಾರಣ ಇದನ್ನು ತೊಗೊಂಡು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಯೂಶ್ವಲಾಗಿ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ನಾವು ಸಂಡೇಸ್ ಯಾವಾಗಾದರೂ ಮನೆಯಿಂದ ಮಾಡಿ ಹೊರಗಡೆ ತೊಗೊಂಡೋಗಿ ತಿಂತೀವಿ, ಇಲ್ಲ ಹೊರಗಡೆನೇ ಹೋಗಿ ತಿಂತೀವಿ ಈ ಥರ. ಸೊ ಈ ಸಲ ಬೇರೆ ಇವರು ಬರ್ತಾ ಇದ್ದಾರೆ, ಅಂದರೆ ನನ್ನ ಹಸ್ಬೆಂಡ್ ಅವರ ಮಾವ ಅತ್ತೆ ಅವ್ರ ಜೊತೆ ಹೋಗ್ತಿರೋದು. ಸೊ ಅವರು ಚಿಕನ್ ಫ್ರೈ ಮಾಡ್ಕೊಂಬರ್ತಾ ಇದ್ದಾರೆ. ನಾನು ಇಲ್ಲಿ ಬಿರಿಯಾನಿ ಮತ್ತು ಸ್ವಲ್ಪ ಚಿಕನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ನನ್ನ ಮಗನಿಗೂ ಟಿಫನ್ ಹಾಕ್ಕೊಟ್ಟಿದ್ದೆ, ಅವ್ನು ತಿನ್ಕೊಂಡು ಕೂತಿದ್ದೆ. ನೋಡಿ, ಇಷ್ಟು ಮಾಡೋಷ್ಟರಲ್ಲಿ ನನಗೆ 1 ಅವರ್ ಆಯಿತು. ಮಟನ್ ಬಿರಿಯಾನಿ ಇಷ್ಟೊಂದು ಇಲ್ಲಿ ಮನೆಯಲ್ಲೂ ಎತ್ತಿಟ್ಬಿಟ್ಟು ತೊಗೊಂಡೋಗೋಕ್ಕೆ. ಇಲ್ಲಿ ಮೊಸರು ಬಜ್ಜಿಗೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಾವು ಇನ್ನು ನಮ್ಮ ಕಾರ್ನ ಅಂದರೆ ಫಾರ್ಚುನರ್ ಕಾರ್ನ ಪಾಲಿಶಿಗೆ ಬಿಡಬೇಕಾಗಿತ್ತು. ನೀವು ಲಾಸ್ಟ್ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ, ನಮ್ದು ಇನ್ನೊಂದು ಕಾರ್ನ ಪಾಲಿಶಿಗೆ ಬಿಟ್ಟಿದ್ವಲ್ಲ, ಸೇಮ್ ಅದೇ ಪ್ಲೇಸಲ್ಲೇ ಬಿಡಬೇಕಿತ್ತು. ಸೊ ಅಲ್ಲಿ ಬಿಟ್ಟು ಅಲ್ಲಿಂದ ನಾವು ಇವರ ಮಾವನ ಕಾರಲ್ಲಿ ನಾವು ರಾಮೋಹಳ್ಳಿಗೆ ಹೊರಟಿದ್ದು. ರಾಮೋಹಳ್ಳಿಗೆ ಏನಕ್ಕೆ ಅಂತಂದರೆ, ನೋಡಿ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ, ಇಲ್ಲಿ ಪಾಟ್ಸ್ ಮತ್ತು ಪ್ಲ್ಯಾಂಟ್ಸ್ ತೊಗೊಳೋಕ್ಕೋಸ್ಕರ ಬಂದಿರೋದು. ನಾವು ರೆಗ್ಯುಲರಾಗಿ ಇಲ್ಲೇ ನಾವು ತೊಗೊಳ್ಳೋದು, ಅಂದರೆ ಇಲ್ಲಿ ಟೆಂಪಲ್ಗೆ ಬಂದಾಗೆಲ್ಲ ತೊಗೊಂಡೋಗ್ತೀವಿ, ಎಷ್ಟೆಷ್ಟು ಬೇಕೋ ಅಷ್ಟು ಆ ಥರ. ಒಂದೇ ಸಲ ಇನ್ವೆಸ್ಟ್ ಮಾಡಲ್ಲ. ಇಲ್ಲಿ ಸೆರಾಮಿಕ್ ಪಾಟ್ಸ್ ಸಿಕ್ಕಾಪಟ್ಟೆ ಕಮ್ಮಿಗೆ ಸಿಗುತ್ತೆ ನಿಮಗೆ ನರ್ಸರಿಗಿಂತ. ಸೊ ನಮ್ಮ ಹಸ್ಬೆಂಡ್ ಅವ್ರ ಮಾವವರು ತೊಗೊಳ್ಬೇಕಿತ್ತು. ಅವರು ರೀಸೆಂಟಾಗೆ ಮನೆ ಕಟ್ಟಿರೋದ್ರಿಂದ ಅವ್ರಿಗೂ ಸೆರಾಮಿಕ್ ಪಾಟ್ಸು ಎಲ್ಲ ಬೇಕಿತ್ತು, ಪ್ಲ್ಯಾಂಟ್ಸು ಎಲ್ಲ ಡಿಫ್ರೆಂಟಾಗಿದೆ. ಸೊ ಇಬ್ಬರೂ ಮಾತಾಡ್ಕೊಂಡು ಬಂದ್ವಿ, ಸರಿ ತೊಗೊಳ್ಳೋಣ ಅಂದ್ಬಿಟ್ಟು. ಸೊ ಹೆಂಗಿದ್ರು ಸಂಡೇ ಫ್ರೀ ಇದ್ದಿದ್ದರಿಂದ ಅಡುಗೆ ಮಾಡಿಕೊಂಡು ಬಂದ್ವಿ. ಆರಾಮಾಗಿ ಊಟ ಮಾಡಿಬಿಟ್ಟು ನೋಡೋಕ್ಕೆ ಟೈಮ್ ನೋಡ್ತಾ ಇದ್ದೀರಲ್ಲ, ಕಂಟಿನ್ಯೂಸ್ ಏನಿಲ್ಲ ಅಂದರೂ ಒಂದು 5 to 6 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಆಗಿ ಶಾಪ್ಸ್ ಇದೆ ಇಲ್ಲಿ. ಫಸ್ಟ್ ಊಟ ಮಾಡ್ಕೊಂಡು ಬಿಡೋಣ, ಆಮೇಲೆ ನೋಡೋಕೆ ಹೋಗ್ಬೋದು ಆರಾಮಾಗೆ ಅಂದ್ಬಿಟ್ಟು. ನೋಡಿ, ಇಲ್ಲಿ ಒಂದು ಪ್ಲೇಸಲ್ಲಿ ನಿಲ್ಲಿಸಿದ್ವಿ. ಇನ್ನಿಲ್ಲಿ ಖಾಲಿ ಜಾಗ ಇರೋದ್ರಿಂದ ಯಾರೂ ಇರಲಿಲ್ಲ. ನಾವು ಆರಾಮಾಗೆ ಸ್ವಲ್ಪ ಹೊತ್ತು ಊಟ ಮಾಡಿ ಕುತ್ಕೊಂಡು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗೋಣ. ಸ್ವಲ್ಪ ಬಿಸಿಲು ಇತ್ತು, ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಹೋಗೋಣ ಅಂದ್ಕೊಂಡು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ನೀವು ಈ ಲೊಕೇಶನ್ಗೆ ಬರಬೇಕು ಅಂತಂದರೆ ದೊಡ್ಡಾಲದ ಮರ ಅಂತ ಹಾಕಿದ್ರೆ ನಿಮಗೆ ಗೂಗಲಲ್ಲಿ ಆರಾಮಾಗಿ ಸಿಗುತ್ತೆ. ಸೊ ದೊಡ್ಡಾಲದ ಮರ ನೋಡಿ ಇದೇನೆ. ಇಲ್ಲಿಂದ ಸ್ಟ್ರೈಟು ಲೆಫ್ಟು ರೈಟು ಎಲ್ಲನೂ ನಿಮಗೆ ಕಂಪ್ಲೀಟಾಗಿ ನರ್ಸರಿನೇ ಇರುತ್ತೆ. ದೊಡ್ಡ ನರ್ಸರಿ, ತುಂಬ ಲಾರ್ಜ್ ಒಂದು ಪ್ಲೇಸಲ್ಲಿ ಮಾಡಿರ್ತಾರೆ. ನಾವು ರೆಗ್ಯುಲರಾಗಿ ಬರೋದು ಈ ನರ್ಸರಿಗೆ, ಬಿಕಾಸ್ ನಮಗೆ ಇಲ್ಲಿ ಅವರು ತುಂಬ ಪರಿಚಯ, ಪ್ಲಸ್ ಪ್ರೈಸ್ ಕೂಡ ನಾವು ಇಲ್ಲಿ ಬಾರ್ಗೇನ್ ಮಾಡ್ಬೋದು ಬೇರೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಇದು ಆಲ್ರೆಡಿ ಕಮ್ಮಿ ಇರುತ್ತೆ ನೀವು ಮನೆ ಹತ್ರ ತೊಗೊಳ್ಳೋ ನರ್ಸರಿ ಕಂಪೇರ್ ಮಾಡಿದ್ರೆ, ಬಟ್ ಇನ್ನೂ ಬಾರ್ಗೇನ್ ಮಾಡಿ ನೀವು ತೊಗೊಳ್ಬೋದು. ಇದು ಬಂದು ನೇಹಾ ನರ್ಸರಿ. ಇಲ್ಲಿ ನಿಮಗೆ ವೆರೈಟಿ ಆಫ್ ಸೆರಾಮಿಕ್ ಪಾಟ್ಸ್ ಮತ್ತು ಇಂಡೋರ್ ಪ್ಲ್ಯಾಂಟ್ಸ್, ಔಟ್ಡೋರ್ ಪ್ಲ್ಯಾಂಟ್ಸ್, ಈ ಥರ ಎಷ್ಟು ನಿಮ್ಗೆ ಯಾವ ಥರ ಬೇಕೋ ಆ ಥರ ಪ್ಲ್ಯಾಂಟ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ, ತುಂಬ ಲೋ ಬಜೆಟಲ್ಲಿ. ಸೆರಾಮಿಕ್ ಪಾಟ್ ಒಂದೇ ಅಲ್ಲ, ನಿಮಗೆ ಇಲ್ಲಿ ಫೈಬರ್ ಪಾಟ್ಸ್ ಕೂಡ ಸಿಗುತ್ತೆ ನೋಡಿ ಈ ಥರ. ಇದು ಆ್ಯಕ್ಚುಲಿ ಮೆಟ್ರೋಲಿ ನಾವು ನೋಡಿರೋ ಪ್ರೈಸ್ಗೂ ಹೊರಗಡೆ ವಿಚಾರಿಸಿರೋದಕ್ಕೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇತ್ತು. ಲೈಕ್ ಅರೌಂಡ್ 500,000 ಡಿಫ್ರೆನ್ಸ್ ಇತ್ತು. ಸೊ ಮೇನ್ ಇವಾಗ ನನ್ನ ಹಸ್ಬೆಂಡ್ ಅವ್ರ ಮಾವವರು ಈ ಪಾಟ್ನ ತೊಗೊಬೇಕಂತಲೇ ಬಂದಿರೋದು. ಅವ್ರು ಹೊರಗಡೆನೂ ವಿಚಾರಿಸಿದ್ರು. ಸೊ ಇಲ್ಲಿ ನಮಗೆ ಕಮ್ಮಿ ಪ್ರೈಸ್ಗೆ ಸಿಕ್ತು, ಮತ್ತು ಆಫ್ಟರ್ ಬಾರ್ಗೇನಿಂಗ್ ನಮಗೊಂದು ಒಳ್ಳೆ ರೀಸನಬಲ್ ಪ್ರೈಸ್ಗೆ ಹಾಕ್ಕೊಟ್ರು ನೋಡಿ. ಆಮೇಲೆ ಈ ಥರ ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಇಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ. ಹೊರಗಡೆ ಎಲ್ಲ ನಿಮಗೆ 150-200 ಹೇಳ್ತಾರೆ, ಇಲ್ಲಿ ನಮಗೆ ಸ್ಟಾರ್ಟಿಂಗ್ 50-60 ರುಪೀಸ್ ಇದೆ. ಮತ್ತು ಅಗೇನ್ ಇಟ್ಸ್ ಯುವರ್ ಬಾರ್ಗೇನಿಂಗ್ ಸ್ಕಿಲ್, ನೀವು ಎಷ್ಟು ಬಾರ್ಗೇನ್ ಮಾಡಿ ಅದನ್ನು ಇನ್ನೂ ಕಮ್ಮಿಗೆ ತೊಗೊತೀರೋ ನಿಮಗೆ ಅಷ್ಟು ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಮತ್ತು ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಪಾಟ್ ಕೂಡ ಸಿಗುತ್ತೆ. ಇದು ಪ್ಲಾಸ್ಟಿಕ್ ಪಾಟ್ಸ್ ಅಂತೂ ತುಂಬ ಕಮ್ಮಿನೇ ಇದೆ. ನಿಮಗೆ ಹೇಳಿದ್ನಲ್ಲ 30 ರುಪೀಸಿಂದನೇ 20-30 ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ ಪಾಟ್ಸ್ ಎಲ್ಲ. ಇಲ್ಲಿ ಬಂದರೆ ಅಂತೂ ಸೆರಾಮಿಕ್ ಪಾಟ್ಸ್ ಅಂತೂ ಕಂಪಲ್ಸರಿ ತೊಗೊಂಡೋಗ್ತೀನಿ ನಾನು. ನಮ್ಮನೇಲಿರೋ ಆಲ್ಮೋಸ್ಟ್ ಒಂದು 80% ಸೆರಾಮಿಕ್ ಪಾಟ್ಸು ನಾನು ಇಲ್ಲಿಂದ ತೊಗೊಂಡೋಗಿರೋದೆ, ಇನ್ಕ್ಲೂಡಿಂಗ್ ಪ್ಲ್ಯಾಂಟ್ಸ್ ಕೂಡ. ಕೆಲವೊಂದು ಮಾತ್ರ ಆನ್ಲೈನ್ ಬುಕ್ ಮಾಡಿರೋದು. ಇಲ್ಲಿ ನನಗೆ ತುಂಬ ರೀಸನಬಲ್ ಪ್ರೈಸ್ ಇರೋದ್ರಿಂದ ಮತ್ತು ವೆರೈಟಿ ಆಫ್ ಕಲೆಕ್ಷನ್ಸ್ ಇರೋದ್ರಿಂದ ತುಂಬ ಇಷ್ಟ ಆಗುತ್ತೆ ಇಲ್ಲಿ ತೊಗೊಳಕ್ಕೆ. ಮತ್ತು ಇಲ್ಲಿ ಗೊಬ್ಬರ
ಕಾಂಪೋಸ್ಟ್ ಮತ್ತು ಕೋಕೋಪೀಟ್ ಇದು ಕೂಡ 5 kgs ಪ್ಯಾಕೆಟು ತುಂಬ ಕಮ್ಮಿ ಪ್ರೈಸಲ್ಲೇ ಸಿಕ್ಕುತ್ತೆ ನಿಮಗೆ ಹೊರಗಡೆ ಕಂಪೇರ್ ಮಾಡಿದ್ರೆ. ನೀವು ಯಾರಾದರೂ ಹೊಸದಾಗಿ ಮನೆ ಕಟ್ತಾರೆ ಅಥವಾ ಪ್ಲಾಂಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಕಮ್ಮಿಗೆ ಬೇಕಾದ್ರೆ ಪ್ಲೀಸ್ ಈ ಪ್ಲೇಸ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಇಟ್ ಈಸ್ ವೆರಿ ಗುಡ್ ಪ್ಲೇಸ್ ಫಾರ್ ಪ್ಲಾಂಟ್ ಲವರ್ಸ್. ಸಿಕ್ಕಾಪಟ್ಟೆ ವೆರೈಟಿ ಆಪ್ಷನ್ಸ್ ಇರೋದ್ರಿಂದ ನೀವು ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತದೆ ಅಲ್ಲಿ ಹೋದರೆ. ನನಗಂತೂ ಇದು ಫೇವ್ರೆಟ್ ಪ್ಲೇಸ್. ನಾನು ಯಾವಾಗ ಹೋದರೂ ಆ ರೋಡ್ಗೆ ಒಂದ್ಸಲ ಆದರೂ ಇಲ್ಲಿಗೆ ಹೋಗಿ ಬರಬೇಕು, ಅಷ್ಟು ಇಷ್ಟ ನನಗೆ. ಏನಾರ ಒಂದು ಪ್ರಾಡಕ್ಟ್ ಆದರೂ ಅಲ್ಲಿಂದ ತೊಗೊಂಡು ಬರಬೇಕು. ಸೆರಾಮಿಕ್ ಪಾಟ್ಸು ಮತ್ತು ಪ್ಲಾಂಟ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಈ ಸಲ ಕೂಡ ನಮ್ಮ ಶಾಪಿಂಗ್ ಜೋರಾಗೇ ಇತ್ತು. ನಾವು ಶಾಪಿಂಗ್ ಮಾಡೋಷ್ಟರಲ್ಲಿ ನೋಡಿ ಸಂಜೆ ಆಗಿತ್ತು, ಸನ್ಸೆಟ್ ಆಗ್ತಾಯಿತ್ತು. ಇದು ನೋಡಿ ಚೈನೀಸ್ ಫ್ಯಾನ್ ಪಾಮ್ ಅಂತ ಕರೀತಾರೆ. ಇದು ಇಂಡೋರ್ ಪ್ಲ್ಯಾಂಟು. ಇದು ಕೂಡ ಇಲ್ಲಿ ರೀಸನಬಲ್ ಪ್ರೈಸ್ಗೆ ಸಿಕ್ತು. ಬಟ್ ನಾನು ತೊಗೊಳ್ಲಿಲ್ಲ, ಇದನ್ನು ತೊಗೊಬೇಕಂತಲೇ ಹೋಗಿದ್ದು. ಆಲ್ರೆಡಿ ನಂದು ತುಂಬ ಶಾಪಿಂಗ್ ಆಗಿತ್ತು. ಇದು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂದ್ಬಿಟ್ಟು ಪೆಂಡಿಂಗ್ ಇಟ್ಬಿಟ್ಟು ಬಂದ್ವಿ. ಮತ್ತು ತುಳಸಿ ಕೂಡ ಇಲ್ಲಿ ನಿಮಗೆ ಪಾಟಲ್ಲಿ ಹಾಕಿರೋದೆ, ನರ್ಸರಿ ಬ್ಯಾಗಲ್ಲ, ಪಾಟಲ್ಲಿ ಹಾಕಿರೋದೆ ನಿಮಗೆ 20 ರೂಪೀಸಿಂದ ಸಿಕ್ಕುತ್ತೆ. ಎಲ್ಲ ವೈಡ್ ವೆರೈಟಿ ಆಫ್ ಪ್ಲ್ಯಾಂಟ್ಸು, ಪಾಟ್ಸು ಎಲ್ಲ ಇದೆ. ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗೋದು. ರೀಸನಬಲ್ ಪ್ರೈಸ್ ಬೇಕಾದ್ರೆ ಖಂಡಿತ ನೀವು ಹೋಗಿ ಅಲ್ಲೇ ಚೂಸ್ ಮಾಡಿ ತೊಗೊಳ್ಳಿ. ಎಕ್ಸಾಕ್ಟ್ ಲೊಕೇಶನು ನಾನು ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಬೇಕಾದ್ರೆ ಪ್ಲೀಸ್ ಚೆಕ್ಔಟ್ ಮಾಡಿ. ನಾವಿನ್ನು ಶಾಪಿಂಗೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮನೆಗೆ ನೈಟ್ ಆಗಿತ್ತು. ಆಮೇಲೆ ನಾನು ವ್ಲಾಗ್ನ ಎಂಡ್ ಮಾಡಿಲ್ಲ. ಮತ್ತು ನಾನು ಆವಾಗಲೇ ಹೇಳಿದ್ನಲ್ಲ ಕಾರ್ದು ಡೆಲಿವರಿ ತೊಗೊಬೇಕಿತ್ತು. ಬಟ್ ಇದು ಆವತ್ತಿನ ದಿನ ಅಲ್ಲ, 1 ವೀಕ್ ಆದಮೇಲೆ ನಾವು ಅವತ್ತು ಡ್ರಾಪ್ ಮಾಡಿದ್ದೀನಿ. ಇವತ್ತು ತೊಗೊಳೋಕ್ಕೆ ಅಂತ ಬಂದ್ವಿ. ಪಾಲಿಷಿಂಗಿಗೆ ಬಿಟ್ಟಿದ್ದು, ಸೆರಾಮಿಕ್ ಪಾಲಿಷಿಂಗಿಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಗೊತ್ತಿರೋ ಹುಡುಗನೇ, ನಮ್ಮ ಮಗನ ಫೇವ್ರೆಟ್ ಕಾರ್. ಸೊ ಕಾರ್ ಸುತ್ತಲೂ ಒಂದು ರೌಂಡ್ ಬಂದ್ಬಿಟ್ಟ ನೋಡಿಕೊಂಡು. ಹೊರಗಡೆಗೂ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಪ್ರೈಸಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಒಂದು ಗೊತ್ತಿರೋ ಹುಡುಗ ಮತ್ತು ಇನ್ನೊಂದು ಕೆಲಸ ತುಂಬ ಚೆನ್ನಾಗಿ ಮಾಡ್ತಾನೆ ಹುಡುಗ. ಕೆಲಸದ ಬಗ್ಗೆ ಮಾತಾಡೋಂಗಿಲ್ಲ, ನಮ್ಗೆ ಯಾವ ಥರ ಬೇಕೋ ಆ ಥರ ಸರ್ವಿಸು ಕೊಡ್ತಾನೆ. ಇದು ಬಂದು ಪ್ಲ್ಯಾನೆಟ್ ಕಾರ್ ಸ್ಪಾ ಅಂತ ಭುವನೇಶ್ವರಿ ನಗರಲ್ಲೆಲ್ಲೋ ಬರುತ್ತೆ ಇದು. ನೋಡಿ, ಇದು ಆಯುಧ ಪೂಜೆಗೆ ಇಟ್ಟಿದ್ದು ಅರ್ಶಿನ. ಯೂಶ್ವಲಿ ಗಂಧ ಇಡೋದು. ಈ ವರ್ಷ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅರ್ಶಿನನೇ ಇಟ್ವಿ. ಬಟ್ ಅದು ಕೆಮಿಕಲ್ ಅನಿಸುತ್ತೆ, ಅದು ಹೋಗಲೇ ಇಲ್ಲ. ಪಾಲಿಷಿಂಗಲ್ಲಿ ಕೂಡ ಹೋಗಲಿಲ್ಲ. ಅದು ಮೇಯ್ನು ಅದೊಂದು ಕಾರಣ ಇತ್ತು ಪಾಲಿಷಿಂಗ್ ಬಿಡೋಕ್ಕೆ. ಅದು ಹೋಗುತ್ತೆ ಅಂದ್ಕೊಂಡ್ವಿ, ಬಟ್ ಹೋಗಲಿಲ್ಲ. ಸರ್ವಿಸ್ ತುಂಬ ಚೆನ್ನಾಗಿದೆ. ನೀವೇನಾದರೂ ನಿಮ್ಮ ಕಾರ್ಗೆ ಪಾಲಿಷಿಂಗು PPF ನೋಡ್ತಾಯಿದ್ರೆ ಈ ಪ್ಲೇಸ್ನ ಬಂದು ಒಂದು ಸತಿ ವಿಸಿಟ್ ಮಾಡಿ, ಪ್ಲ್ಯಾನೆಟ್ ಕಾರ್ ಸ್ಪಾ. ಮತ್ತು ರೆಫರೆನ್ಸ್ ಬಂದು ಸೂರಿ ಅಂತ, ಅವರು ನಿಮಗೆ ಇಲ್ಲಿ ಇನಿಷಿಯೇಟ್ ಮಾಡ್ತಾರೆ. ಕಾರ್ನ ತೊಗೊಳೋದಕ್ಕಿಂತ ಕಾರ್ನ ಮೇಂಟೈನ್ ಮಾಡೋದಕ್ಕೆ ನಮಗೆ ಅರ್ಧ ಎಕ್ಸ್ಪೆನ್ಸಸ್ ಹೋಗ್ಬಿಡುತ್ತೆ. ಅದಕ್ಕೆ ಪಾಲಿಷಿಂಗು, ಅದಕ್ಕೆ ಮೇಂಟೆನೆನ್ಸು, ಆಯಿಲ್ ಚೇಂಜು, ವರ್ಷಕ್ಕೊಂದ್ಸಲ ಇನ್ಶೂರೆನ್ಸು, ಇದರಲ್ಲೇ ನಮಗೆ ಅರ್ಧ ಅಮೌಂಟು ನಾವು ದುಡಿಯೋದೆಲ್ಲ ಅರ್ಧ ಅಮೌಂಟ್ ಇದಕ್ಕೆ ನಾವು ಎತ್ತಿಡಬೇಕು. ಸೊ ಅದು ಮುಗಿಸ್ಕೊಂಬಂದಮೇಲೆ ನಾನು ನಮ್ಮಮ್ಮ ನಮ್ಮಣ್ಣ ಇಲ್ಲಿ ವೈಷ್ಣವಿ ಸಫೈರಿಗೆ ಬಂದ್ವಿ, ಡಿಮಾರ್ಟ್ಗೆ. ಅವರು ಸ್ವಲ್ಪ ಮನೆಗೆ ರೇಷನ್ ತೊಗೊಬೇಕಿತ್ತು. ನಾನು ಸಣ್ಣ ಪುಟ್ಟ 1-2-3 ಐಟಮ್ ತೊಗೊಳ್ಬೇಕಿತ್ತು. ಸೊ ನನ್ನ ಮಗ, ನನ್ನ ಹಸ್ಬೆಂಡ್ ಬರಲಿಲ್ಲ. ನಾವು 3 ಜನನೇ ಬಂದ್ವಿ. ನೀವು ಡಿಮಾರ್ಟಲ್ಲಿ ಯೂಶ್ವಲಿ ಪ್ರೈಸಸ್ ಕಮ್ಮಿ ಇರುತ್ತೆ ಮತ್ತು ಅದು ಇದು ಆಫರ್ಸ್ ನಡೀತಾ ಇರುತ್ತೆ. ನೀವು ಅಲ್ಲಿ ಅದನ್ನು ನೋಡ್ಬಿಟ್ಟು ತೊಗೊಳ್ಬೋದು. ಇಲ್ಲಿ ರೈಸ್ ತೊಗೊಳೋದಕ್ಕೆ ನಾವಿಲ್ಲಿ ಪ್ರೈಸ್ ನೋಡ್ತಾ ಇದ್ರಿ. ಇನ್ನು ಸುಮಾರು ತಿಂಗಳೇ ಆಗಿತ್ತು ಅನಿಸುತ್ತೆ. ನಾವು 3 ಜನನೇ ಶಾಪಿಂಗ್ ಬಂದು ಹ್ಯಾಡ್ ಅ ವೆರಿ ಗುಡ್ ಟೈಮ್. ಇದು ಡಿಮಾರ್ಟ್ ನಮ್ಮನೆ ಹತ್ರ ಅಂದರೆ ಸ್ವಲ್ಪ ದೂರನೇ ಅಂದ್ಕೊಳ್ಳಿ. ವೈಷ್ಣವಿ ಸಫೈರ್ ಅಂದರೆ ಯಶವಂತಪುರದಲ್ಲಿರೋದು. ಅದು ಬಿಟ್ಟರೆ RT ನಗರ್ಗೆ ಹೋಗಬೇಕು. ನಮಗೆ ಇರೋದ್ರಲ್ಲಿ ಇದೇ ಹತ್ರ ಅಂದ್ಕೊಂಡು ನಾವು ಇಲ್ಲಿ ಬಂದಿದ್ದು. ಗ್ರಾಸರೀಸ್ ಎಲ್ಲ ಆಯಿತು. ಇಲ್ಲಿ ಮೇಲ್ಗಡೆ ಸ್ವಲ್ಪ ಟೀ ಶರ್ಟ್ಸು, ಟ್ರ್ಯಾಕ್ ಪ್ಯಾಂಟ್ಸ್ ನೋಡಬೇಕಾಗಿತ್ತು ಅಂತ ಇಲ್ಲಿ ಬಂದ್ವಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಎಲ್ರಿಗೂ ಬಾಯ್.